ಬಿಜೆಪಿ ಮುಖಂಡ ಇದ್ದಾನೆ, ಅವರ ಪುತ್ರನ ಒಂದು ಲವ್ ಸೆಕ್ಸ್ ದೋಖ ಸಾಬೀತಾಗಿದೆ. ಈಗ ಜೈಲಲ್ಲಿರುವಂತಹ ಆರೋಪಿ ಕೃಷ್ಣ ಜಯರಾವ್ DNA ಪಾಸಿಟಿವ್ ಅಂತ ಬಂದಿದೆ. ಬಿಜೆಪಿ ಮುಖಂಡನ ಪುತ್ರನ ಲವ್ ಸೆಕ್ಸ್ ದೋಖ ಸಾಬೀತಾಗಿದೆ. ಜೈಲಲ್ಲಿರುವಂತಹ ಆರೋಪಿ ಕೃಷ್ಣ ಜಯರಾವ್ DNA ಪಾಸಿಟಿವ್ ಬಂದಿರುವಂಥದ್ದು. ಬಿಜೆಪಿ ಮುಖಂಡನ ಪುತ್ರನಿಂದ ಯುವತಿ ಗರ್ಭಿಣಿ, ಮಗು ಜನನ. ದಕ್ಷಿಣ ಕನ್ನಡದ ಪುತ್ತೂರು ಬಿಜೆಪಿ ಮುಖಂಡನ ಪುತ್ರ ಕೃಷ್ಣ ಜಯರಾವ್, ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಏನಿದ್ದಾರೆ ಅವರ ಪುತ್ರ ಈತ. ಮದುವೆಯ ಒಂದು ಭರವಸೆಯನ್ನು ನೀಡಿ ಯುವತಿಯ ಜೊತೆ ಕೃಷ್ಣ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದ. ಅದಕ್ಕೋಸ್ಕರ DNA ಪರೀಕ್ಷೆಯಲ್ಲಿ ಆತನೇ ಮಗುವಿನ ತಂದೆ ಅಂತ ದೃಢ ಆಗಿದೆ. ಈಗ ಸಂತ್ರಸ್ತ ಯುವತಿಯ ಕುಟುಂಬದ ಪರ ನಿಂತ KP ನಂಜುಂಡಿ ಅವರ ಪರವಾಗಿ ನಿಂತಿದ್ದಾರೆ. ಹಿಂದೂ ಸಂಘಟನೆಗಳೇ ಮುಂದೆ ನಿಂತು ಅವರ ಮದುವೆಯನ್ನು ಮಾಡಿಸಬೇಕು ಅಂತ ಅವರು ಹೇಳ್ತಾ ಇರುವಂಥದ್ದು. ಇಬ್ಬರು ಒಂದಾಗಿ ಬಾಳಬೇಕು ಎಂಬುದು ನನ್ನ ಇಚ್ಛೆ ಅಥವಾ ನಮ್ಮ ಇಚ್ಛೆ ಅಂತ ಹೇಳ್ತಾ ಇದ್ದಾರೆ. ಪುತ್ತೂರಿನ ಹಿಂದೂ ಮುಖಂಡ ಏನಿದ್ದಾರೆ, ಮುಖಂಡರು ಅವರೆಲ್ಲ ಮುಂದೆ ನಿಂತೆ ಮಾಡಿಕೊಡ್ಬೇಕು ಮದುವೆನ ಅಂತ ಹೇಳ್ತಾ ಇರುವಂಥದ್ದು. ಈ ಒಂದು ವಿಚಾರದಲ್ಲಿ ಬಿಜೆಪಿ ಮುಖಂಡ ಒಂದು ಪುತ್ರನ ನಂಬಿಸಿ ಮೋಸ ಮಾಡಿದ್ದ, ಯುವತಿಯ ಜೊತೆ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದ. ಅದಕ್ಕೆ ಪ್ರತಿಯಾಗಿ ಈಗ ಮಗು ಕೂಡ ಜನನ ಆಗಿದೆ. ಆಕೆ ಗರ್ಭಿಣಿ ಆಗಿದ್ದು, ಈಗ ಮಗು ಕೂಡ ಹುಟ್ಟಿದೆ. ಆತನೇ ಆ ಒಂದು ಮಗುವಿನ ತಂದೆ ಅಂತ ದೃಢಪಟ್ಟಿದೆ. ಮೆಡಿಕಲ್ ರಿಪೋರ್ಟ್ ಕೂಡ ಬಂದಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮುಖಂಡನ ಪುತ್ರ ಏನಿದ್ದಾನೆ, ಮುಖಂಡ ಜಗನ್ನಿವಾಸ್ ರಾವ್ ಏನಿದ್ದಾನೆ, ಆತನ ಪುತ್ರ ಈ ಒಂದು ಕೃಷ್ಣ ಎನ್ನುವಂತಹ ವ್ಯಕ್ತಿ. ಆತನೇ ಮಾಡಿರುವಂಥದ್ದು, ಆತನೇ ಆ ಒಂದು ಯುವತಿ ಜೊತೆ ಸಂಪರ್ಕವನ್ನು ಬೆಳೆಸಿರುವಂಥದ್ದು. ಈ ಮಗು ಆತನದ್ದೇ ಅಂತ ಹೇಳಿ ಮೆಡಿಕಲ್ ರಿಪೋರ್ಟ್ ಕೂಡ ಬಂದಿದೆ. ಎಲ್ಲವೂ ಕೂಡ ಸಾಬೀತಾಗಿದೆ. ಅದಕ್ಕಾಗಿ ಈಗ ಅಲ್ಲಿನ ಮುಖಂಡರು ಏನಿದ್ದಾರೆ, ಬಿಜೆಪಿ ಮುಖಂಡರೇ ಮುಂದೆ ನಿಂತು ಮದುವೆ ಮಾಡಿಸ್ಕೊಡ್ಬೇಕು ಅವರಿಬ್ಬರಿಗೆ. ಆಗ ಅವರು ಮತ್ತು ಮದುವೆ ಆದಮೇಲೆ ಅವರಿಬ್ಬರು ಕೂಡ ಚೆನ್ನಾಗಿರ್ಬೇಕು. ಹಿಂದೂ ಸಂಘಟನೆಗಳು ಕೂಡ ಬರಬೇಕು, ಇದಕ್ಕೆ ಇಬ್ಬರು ಒಂದಾಗಿ ಬಾಳಬೇಕು, ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆ ಅಂತ KP ನಂಜುಂಡಿ ಅವರು ಹೇಳ್ತಾ ಇರುವಂಥದ್ದು. ಸಂತ್ರಸ್ತ ಯುವತಿಯ ಕುಟುಂಬದ ಪರ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ KP ನಂಜುಂಡಿ ಅವರು. ಹಿಂದೂ ಸಂಘಟನೆಗಳೇ ಮುಂದೆ ನಿಂತು ಮದುವೆ ಮಾಡಬೇಕು, ಇಬ್ಬರು ಚೆನ್ನಾಗಿ ಬಾಳಬೇಕು, ಪುತ್ತೂರಿನ ಹಿಂದೂ ಮುಖಂಡರು ಕೂಡ ಇದಕ್ಕೆ ಬರಬೇಕು, ಎರಡೂ ಕುಟುಂಬಗಳನ್ನು ಒಂದು ಮಾಡುವಂತಹ ಕೆಲಸ ಮಾಡಬೇಕು ಇವರು ಅಂತ ಹೇಳಿ ವಿಶ್ವಕರ್ಮ ಮಹಾಸಭಾ ಅಧ್ಯಕ್ಷ ಆಗಿರುವಂತಹ KP ನಂಜುಂಡಿ ಅವರು ಆಗ್ರಹವನ್ನು ಮಾಡಿರುವಂಥದ್ದು. ಒಬ್ಬ ರಾಜಕಾರಣಿಯ ಪುತ್ರ ಒಬ್ಬ ಯುವತಿಯನ್ನು ನಂಬಿಸಿ ಮೋಸ ಮಾಡಿ ಆತನಿಂದ ಮಗು ಹುಟ್ಟಿದ ಮೇಲೂ ಕೂಡ ಆತ ಮದುವೆ ಆಗಿಲ್ಲ ಅಂದರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ಮದುವೆ ಆಗಬೇಕು, ಮದುವೆ ಆಗಿ ಆಕೆಗೆ ಒಂದು ಜೀವನವನ್ನು ಕೊಡಬೇಕು, ಇಬ್ಬರು ಕೂಡ ಸೇರಿ ಸಂಸಾರವನ್ನು ನಡೆಸಬೇಕು, ಚೆನ್ನಾಗಿರಬೇಕು. ಇದಕ್ಕೆ ಬಿಜೆಪಿಯ ಮುಖಂಡರು ಸಾಕ್ಷಿಯಾಗಬೇಕು, ಅವರೂ ಬರಬೇಕು, ಹಿಂದೂ ಪರ ಒಂದು ಸಂಘಟನೆಗಳು ಬರಬೇಕು, ಅವರು ಮುಂದೆ ನಿಂತು ಮದುವೆಯನ್ನು ಮಾಡಿಸಬೇಕು, ಅವರು ಮುಂದೆ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ KP ನಂಜುಂಡಿ ಅವರು ಆಗ್ರಹವನ್ನು ಮಾಡಿರುವಂಥದ್ದು. ಇದೇನು ಮುಖಂಡರು ಇದ್ದಾರೆ ಇವರು KP ನಂಜುಂಡಿ ಅವರು ಒಂದು ಆಗ್ರಹವನ್ನು ಮಾಡಿರುವಂಥದ್ದು. ನೀವೇ ಬಂದು ಮುಂದೆ ನಿಂತು ಮದುವೆಯನ್ನು ಮಾಡಿಸಿ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.